ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಸ್ಟೋರಿ ಬೋರ್ಡ್ಗೆ ಸ್ವಾಗತ. ಇವತ್ತಿನ ಪೋಸ್ಟರ್ ಪರಿಚಯದಲ್ಲಿ ನಾವು ಖ್ಯಾತ ನಿರ್ದೇಶಕರಾದ ಟಿ.ಎಸ್. ನಾಗಭರಣ ಅವರದು ನಾಡಪ್ರಭು ಕೆಂಪೇಗೌಡ, ನಮ್ಮ ಡಾಲಿ ಧನಂಜಯ ಅವರು ನಡೆಸ್ತಾ ಇರುವ ಹೊಸ ಸಿನಿಮಾ. ಅದ್ರದ್ದು ಫಸ್ಟ್ ಲುಕ್ ಪೋಸ್ಟರ್ ಮೊನ್ನೆ ಫೇಸ್ಬುಕ್ಕಲ್ಲಿ ರಿಲೀಸ್ ಆಗಿದೆ, ನೀವೆಲ್ಲರೂ ನೋಡಿರ್ತೀರಾ. ಸೊ ಅದರದ್ದು ಒಂದು ಅನಾಲಿಸಿಸ್ ವಿಡಿಯೋ ಮಾಡೋಣ ಅಂದ್ಕೊಂಡಿದ್ದೀನಿ. ಅದಕ್ಕೂ ಮುಂಚೆ ನಾನು ನಿಮಗೆ ಇನ್ನೊಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಮೂಲತಃ ಒಬ್ಬ ಮಲಯಾಳಿ. ನಾನು ಕನ್ನಡ ಮಾತಾಡೋದ್ರಲ್ಲಿ, ನನ್ನ ಕನ್ನಡ ಕಂಟೆಂಟಲ್ಲಿ ತುಂಬ ತಪ್ಪುಗಳಿರಬಹುದು. ಆ ಥರ ತಪ್ಪುಗಳೇನಾದರೂ ನೀವು ನೋಡಿದರೆ ದಯವಿಟ್ಟು ಕ್ಷಮಿಸಿ. ಮತ್ತು ತಪ್ಪುಗಳನ್ನ ಒಂಚೂರು ನೋಟ್ ಮಾಡಿ ನನಗೆ ಒಂದು ಕಮೆಂಟ್ ಹಾಕಿ. ಸೊ ನಾನು ಮ್ಯಾಕ್ಸಿಮಮ್ ಅದನ್ನು ಕರೆಕ್ಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಡಾಲಿ ಪಿಕ್ಚರ್ಸ್ ಹಾಗೂ ಈಶ್ವರ ಎಂಟರ್ಟೈನ್ಮೆಂಟ್ ಬ್ಯಾನರಲ್ಲಿ ಟಿ.ಎಸ್. ನಾಗಭರಣ ಅವರು ನಿರ್ದೇಶನ ಮಾಡುತ್ತಿರುವ ಹೊಸ ಚಿತ್ರ ನಾಡಪ್ರಭು ಕೆಂಪೇಗೌಡ. ಪೋಸ್ಟರ್ ಡಿಸೈನ್ ಮಾಡಿರುವ ಏಜೆನ್ಸಿ ಹೆಸರು ದಿ ಲೇಸಿ ಬ್ರೈನ್. ಪೋಸ್ಟರ್ ಡೀಟೇಲ್ಸ್ಗೆ ಹೋಗೋಕ್ಕೆ ಮುಂಚೆ ಟಿ.ಎಸ್. ನಾಗಭರಣ ಅವ್ರ ಬಗ್ಗೆ ಮಾತಾಡಿಲ್ಲ ಅಂದರೆ ಚೆನ್ನಾಗಿರಲ್ಲ. ಎಂಥ ನಿರ್ದೇಶಕರು! ಕನ್ನಡ ಚಿತ್ರರಂಗ ಕಂಡ ಒಳ್ಳೆ ನಿರ್ದೇಶಕರಲ್ಲಿ ಒಬ್ಬರು ಅಂತ ಹೇಳ್ಬೋದು. ಒಂದು ಸ್ಟ್ರಾಂಗ್ ಥಿಯೇಟರ್ ಬ್ಯಾಕ್ಗ್ರೌಂಡಿಂದ ಬಂದಿರೋರು ನಾಗಭರಣ ಅವರು. ಕಳೆದ ಒಂದು 40 ಇಯರ್ಸ್ ಅವ್ರದ್ದು ಸಿನಿಮಾ ಕೆರಿಯರಲ್ಲಿ ಮಾಡಿರುವ ಆಲ್ಮೋಸ್ಟ್ ಒಂದು 35 ಮೂವಿಗಳಲ್ಲಿ 20 ಸಿನಿಮಾಗಳಿಗೆ ರಾಷ್ಟ್ರ ರಾಜ್ಯ ಪ್ರಶಸ್ತಿಗಳು ಬಂದಿದೆ ಅಂದರೆ ನೀವು ನಂಬ್ತೀರಾ? ಸೊ ನಾನು ತುಂಬ ಕಡಿಮೆ ಡೈರೆಕ್ಟರ್ಸ್ನ ಆ ಥರ ನೋಡಿರೋದು. ಅದೊಂದು ಗ್ರೇಟ್ ಅಚೀವ್ಮೆಂಟ್ ಅಲ್ವಾ? ಅವ್ರದ್ದು ಫಿಲ್ಮೋಗ್ರಫಿ ನೋಡಿದರೆ 1991ರಲ್ಲಿ ಬಂದಿರುವ ಮೈಸೂರ ಮಲ್ಲಿಗೆ ಅನ್ನೋ ಸಿನಿಮಾ. ಆ ಸಿನಿಮಾನ ನೋಡಿ ಇನ್ಸ್ಪೈರ್ ಆಗಿ ಹಿಂದಿಯಲ್ಲಿ ಅನಿಲ್ ಕಪೂರ್ ಅವರು 1942 ಎ ಲವ್ ಸ್ಟೋರಿ ಅನ್ನೋ ಒಂದು ಹಿಟ್ ಸಿನಿಮಾ ಕೊಟ್ಟಿದ್ದಾರೆ. ಸೊ ಅದೊಂದು ಹೆಮ್ಮೆಯ ವಿಷಯ ಅಂತ ಹೇಳಬೇಕು. ಜ್ಞಾನಪೀಠ ವಿಜೇತರಾದ ಶ್ರೀ ಕೆ. ಶಿವರಾಮ್ ಕಾರಂತ್ ಅವರ ಚಿಗುರಿದ ಕನಸು ಅನ್ನೋ ನೋವೆಲ್ ಇದೆಯಲ್ಲ, ಆ ನೋವೆಲ್ನ ಬೇಸ್ ಮಾಡಿಕೊಂಡು ಅವರು ಚಿಗುರಿದ ಕನಸು ಅಂತ ಅದೇ ಹೆಸರಲ್ಲಿ ಸಿನಿಮಾ ಮಾಡಿದ್ದು. ಸೊ ಆ ಸಿನಿಮಾ ನೋಡಿ ಹಿಂದಿಯಲ್ಲಿ ಇನ್ನೊಂದು ಸಿನಿಮಾ ಇನ್ಸ್ಪೈರ್ ಆಗಿ, ಒಂದು ಮೂಲ ಕಥೆಗೆ ಇನ್ಸ್ಪೈರ್ ಆಗಿ ಬಂದಿದೆ. ಶಾರುಖ್ ಖಾನ್ ಅವರದು ಸ್ವದೇಶ್ ಅನ್ನೋ ಸಿನಿಮಾ. ಇನ್ನೂ ಮುಗ್ದಿಲ್ಲ, ಸಲ್ಮಾನ್ ಖಾನ್ ಅವರದು ಬಜರಂಗಿ ಭಾಯಿಜಾನ್. ಈ ಸಿನಿಮಾದು ಮೂಲ ಕಥೆ ಕೂಡ ನಮ್ಮ ಟಿ.ಎಸ್. ನಾಗಭರಣ ಅವರದು ಒಂದು ಕನ್ನಡ ಸಿನಿಮಾದಿಂದ ಇನ್ಸ್ಪೈರ್ ಆಗಿರೋದು. ಕಲ್ಲರಳಿ ಹೂವಾಗಿ ಅನ್ನೋ ಸಿನಿಮಾದ ಇನ್ಸ್ಪಿರೇಷನ್ನೇ ಬಜರಂಗಿ ಭಾಯಿಜಾನ್. ಇದೆರಡದು ಬೇಸಿಕ್ ಪ್ಲಾಟ್ ಒಂದೇ ಥರನೇ ಇದೆ. ನಾಗಭರಣ ಅವರದು ನಿರ್ದೇಶನದಲ್ಲಿ ಕೊನೆಯದಾಗಿ ರಿಲೀಸ್ ಆಗಿರುವ ಅಲ್ಲಮ್ಮ ಅನ್ನೋ ಚಿತ್ರ ಕೂಡ ಒಂದು ಪೀರಿಯೋಡಿಕ್ ಡ್ರಾಮಾನೇ. ಅದರಲ್ಲೂ ನಮ್ಮ ಧನಂಜಯ ಅವರೇ ಆ್ಯಕ್ಟ್ ಮಾಡಿರೋದು. ಈಗ ನಮ್ಮ ನಾಡಪ್ರಭು ಕೆಂಪೇಗೌಡ ಪೋಸ್ಟರ್ಗೆ ಬರೋಣ. ನೀವು ಪೋಸ್ಟರ್ದು 4 ಮೂಲೆಗಳನ್ನು ನೋಡಿ. ಟಾಪ್ ರೈಟು, ಟಾಪ್ ಲೆಫ್ಟು ಮತ್ತು ಬಾಟಮು, ಈ 4 ಮೂಲೆಗಳಲ್ಲೂ ಒಂದೊಂದು ಲೋಗೋ ಪ್ಲೇಸ್ ಮಾಡಿದ್ದಾರೆ. ಲೆಫ್ಟ್ ಸೈಡ್ ಟಾಪಲ್ಲಿ ಡಾಲಿ ಪಿಕ್ಚರ್ಸ್ದು ಲೋಗೋ, ರೈಟ್ ಸೈಡ್ ಟಾಪಲ್ಲಿ ಈಶ್ವರ ಪ್ರೊಡಕ್ಷನ್ಸ್ ಲೋಗೋ ನೋಡ್ಬೋದು. ಕೆಳಗಡೆ ಬಂದರೆ KRGದು ಮತ್ತು ಡಿಸೈನ್ ಕಂಪನಿಯಾದ ಲೇಸಿ ಬ್ರೈನ್ಸ್ದು ಲೋಗೋ ಇದೆ. ಸೊ ಈ 4 ಲೋಗೋ 4 ಮೂಲೆಯಲ್ಲಿ ಪ್ಲೇಸ್ ಮಾಡಿಬಿಟ್ಟು ಅವರು ಕಂಪ್ಲೀಟ್ ಪೋಸ್ಟರ್ದೊಂದು ಫ್ರೇಮು, ಒಂದು ಬ್ಯಾಲೆನ್ಸ್ ತಂದಿದ್ದಾರೆ ಅದರಲ್ಲಿ. ಈಗ ಆ ಮೇನ್ ಕ್ಯಾರೆಕ್ಟರ್ಗೆ ಬಂದರೆ, ಪೋಸ್ಟರಲ್ಲಿ ಯೂಸ್ ಮಾಡಿರೋ ಇಮೇಜಿಗೆ ಬಂದರೆ, ಇದೊಂದು ಒರಿಜಿನಲ್ ಇಮೇಜು ಅಂತ ನನಗೆ ಅನಿಸ್ತಾ ಇಲ್ಲ. ಫೋಟೋಶೂಟ್ ಮಾಡಿರೋ ಒಂದು ಇಮೇಜ್ ಥರ ಕಾಣಿಸ್ತಾ ಇಲ್ಲ. ಮೇ ಬಿ ಇದೊಂದು AI ಜನರೇಟೆಡ್ ಇಮೇಜ್ ಇರ್ಬೋದು. ಇವಾಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಲ್ಲ ತುಂಬ ಎಲ್ಲರೂ ಬಳಸ್ತಾ ಇದ್ದಾರಲ್ಲ, ಮೋಸ್ಟ್ಲಿ ಹಂಗಿರಬೇಕು. ಅದಿಲ್ಲ ಅಂದರೆ ಒಂದು ಡಿಜಿಟಲಿ ಕ್ರಿಯೇಟ್ ಮಾಡಿರೋ ಒಂದು ಇಮೇಜ್ ಥರ ನನಗೆ ಪರ್ಸ್ನಲಿ ಫೀಲ್ ಆಗ್ತಾ ಇದೆ. ಒಂದು ಒರಿಜಿನಲ್ ಇಮೇಜ್ ಥರ ಅನಿಸ್ತಾ ಇಲ್ಲ. ಹೇಗಾದ್ರೂ ಅದು ತುಂಬ ಚೆನ್ನಾಗೇ ಬಂದಿದೆ. ಆ ಕ್ಯಾರೆಕ್ಟರ್ದು ನೋಟ, ಆ ತಿರುಗಿಸಿರೋ ಮೀಸೆ ನೋಡಿ, ಮತ್ತು ಗಾಳಿಯಲ್ಲಿ ಹಾರ್ತಾ ಇರೋ ಆ ಕೂದಲು, ಕೆಂಪೇಗೌಡ ಅವ್ರದ್ದು ಒಂದು ಪವರು ಮತ್ತು ಆ ಸ್ಟ್ರೆಂಗ್ತ್ ಇದೆಯಲ್ಲ, ಅದನ್ನು ಪೋಸ್ಟ್ರಲ್ಲಿ ತರೋಕ್ಕೆ ಈ 3-4 ವಿಷಯಗಳು ತುಂಬ ಹೆಲ್ಪ್ ಆಗಿದೆ ಅಂತ ನನಗನ್ಸುತ್ತೆ. ಮತ್ತು ಆ ಕ್ಯಾರೆಕ್ಟರ್ದು ಹಣೆ ಮೇಲಿರುವ ಆ ತಿಲಕನ ನೀವು ಅಬ್ಸರ್ವ್ ಮಾಡಿದ್ದೀರಾ ನೋಡಿ. ಅದು ನಾರ್ಮಲಿ ಸಿನಿಮಾಗಳಲ್ಲಿ, ಈ ಥರ ಪೀರಿಯೋಡಿಕ್ ಸಿನಿಮಾಗಳಲ್ಲಿ ಪೋಸ್ಟರ್ ಮಾಡುವಾಗ ಅವರೊಂದು ಮೇಕಪ್ ಬ್ರಷ್ ಯೂಸ್ ಮಾಡಿಕೊಂಡು ಒಂದು ತಿಲಕ ನಾರ್ಮಲಿ ಹಣೆಯಲ್ಲಿ ಬರೆಯೋದು. ಬಟ್ ಈ ತಿಲಕವನ್ನು ನೀವು ನೋಡಿದರೆ, ಗಮನಿಸಿದರೆ ಗೊತ್ತಾಗುತ್ತೆ. ನಾವೊಂದು ತಂಬಲ್ಲಿ, ನಮ್ಮದು ಹೆಬ್ಬೆರಳಲ್ಲಿ ಒಂದು ನಾರ್ಮಲಿ ಒಂದು ಬೊಟ್ಟು ಬರೆದ್ರೆ ಹೆಂಗಿರುತ್ತೆ, ಸೊ ಅದೇ ಥರನೇ ಇದೆ. ಈ ಥರ ಚಿಕ್ಕ ಚಿಕ್ಕ ವಿಷಯಗಳಿದೆಯಲ್ಲ, ಅದೇ ಈ ಓವರಾಲ್ ಒಂದು ಆರ್ಟ್ ವರ್ಕ್ದು ಒಂದು ನ್ಯಾಚುರಾಲಿಟಿಗೆ ತುಂಬ ಹೆಲ್ಪ್ ಆಗೋದು. ನಮಗದು ನೋಡುವಾಗ ಅದರದ್ದು ಒರಿಜಿನಾಲಿಟಿ ನಮಗೆ ಫೀಲ್ ಸಿಗೋದು ಈ ಥರ ಕೆಲವೊಂದು ವಿಷಯಗಳಿಂದಾನೆ. ಅದು ಅವರು ಬ್ರಿಲಿಯಂಟಾಗಿ ಅದನ್ನು ಮಾಡಿದ್ದಾರೆ, ಅದಕ್ಕೆ ಹ್ಯಾಟ್ಸ್ ಆಫ್. ಈಗ ನೀವು ಆ ಪೋಸ್ಟರ್ದು ರೈಟ್ ಸೈಡ್ ಪೋರ್ಷನ್ ನೋಡಿ, ಅಂದರೆ ನಮ್ಮ ಲೆಫ್ಟ್ ಸೈಡು ಕೆಂಪೇಗೌಡ ಅವ್ರದ್ದು ರೈಟ್ ಸೈಡ್ ಕಣ್ಣು ಅರ್ಧ ಅವರು ಕವರ್ ಮಾಡಿಬಿಟ್ಟು ಆ ಶೀಲ್ಡು, ಆ ಕವಚ ಏನಿದೆ ಅದನ್ನು ಅವರು ಪ್ಲೇಸ್ ಮಾಡಿದ್ದಾರೆ. ಆ ಪ್ಲೇಸ್ಮೆಂಟು ತುಂಬ ಚೆನ್ನಾಗಿದೆ. ಅದಕ್ಕೆ ಕಾರಣ ನಾನು ಹೇಳ್ತೀನಿ. ಆ ಅರ್ಧ ಕಣ್ಣು ಕ್ಲೋಸ್ ಮಾಡಿರೋದ್ರಿಂದ ಮತ್ತು ಆ ಶೀಲ್ಡ್ ಮೇಲೆ, ಆ ಕವಚದ ಮೇಲೆ ಒಂದು ಲೈಟ್ದು ಒಂದು ಗ್ಲೇರ್ ಬೀಳ್ತಾ ಇರೋದು ನೋಡಿ.
ಆ ಒಂದು ಪೋರ್ಷನ್ ಅವರು ಹಂಗೆ ಮಾಡೋದ್ರಿಂದ ಆ ಒಂದು ಕಟ್ಟಿಂಗ್ ಎಡ್ಜ್ ಎಫೆಕ್ಟು ಆ ಪೋಸ್ಟರ್ಗೆ ಕೊಡ್ತಾ ಇದೆ ಅಂತ ನನಗೆ ಅನಿಸುತ್ತೆ. ಆ ಪೋಸ್ಟರ್ದು ಹೈಲೈಟ್ ಪೋರ್ಷನ್ ಯಾವುದು ಅಂತ ಕೇಳಿದರೆ ಆ ಜಾಗ ಅಂತ ನಾನು ಹೇಳ್ತೀನಿ. ಮತ್ತು ಆ ಶೀಲ್ಡ್ ಮೇಲೆ, ಆ ಕವಚದ ಮೇಲೆ ಒಂದಷ್ಟು ಡೀಟೇಲಿಂಗ್ ಅವರು ಕೊಟ್ಟಿದ್ದಾರೆ. ಹಳೆಯ ಕಾಲದ ಒಂದು ಕವಚ ಹೆಂಗಿರುತ್ತೆ ಅದೇ ಥರನೇ, ಕವಚನೇ ಅಂತ ಅಲ್ವಾ ಅದಕ್ಕೆ ಹೇಳೋದು, ನನಗೆ ಗೊತ್ತಿಲ್ಲ ಕರೆಕ್ಟಾಗಿ, ಗೊತ್ತಿರೋರು ಇದ್ದರೆ ಅದಕ್ಕೊಂಚೂರು ಕಮೆಂಟ್ ಹಾಕಿ. ಸೊ ಆ ಶೀಲ್ಡ್ ಮೇಲೆ ಅವರು ಕೊಟ್ಟಿರೋ ಡೀಟೇಲಿಂಗು ತುಂಬ ಚೆನ್ನಾಗಿ ಬಂದಿದೆ ಅನಿಸುತ್ತೆ. ಆ ಕಾರ್ ಮಾಡಿರೋ ಎಫೆಕ್ಟ್ ಎಲ್ಲ ತುಂಬ ಒಂದು ಒರಿಜಿನಾಲಿಟಿ ಕೊಡ್ತಾ ಇದೆ, ಹಳೆಯ ಕಾಲದೊಂದು ಫೀಲ್ ಕೊಡ್ತಾ ಇದೆ ಅದಕ್ಕೆ. ಇಷ್ಟು ವಿಷಯಗಳು ಬಿಟ್ಟರೆ ಕಂಟೆಂಟ್ ಬೇಸ್ ಆಗಿ ಆ ಪೋಸ್ಟ್ರಲ್ಲಿ ಇನ್ನು ಒಂದೇ ಒಂದು ವಿಷಯ ಇರೋದು, ಅದು ನಾನು ಹೇಳ್ತೀನಿ. ನೀವು ನೋಡಿದ್ರೆ ಗೊತ್ತಾಗುತ್ತೆ, ಕೆಂಪೇಗೌಡದು ಇಮೇಜ್ದು ಹಿಂದ್ಗಡೆ ಒಂದು ವಾಚ್ ಟವರ್, ಕೆಂಪೇಗೌಡ ಅವರು ಆಗಿನ ಕಾಲದಲ್ಲಿ ಬೆಂಗಳೂರಲ್ಲಿ 4 ಕಡೆ ನಿರ್ಮಿಸಿದ ಕೆಂಪೇಗೌಡ ಟವರ್ ಅಂತ ನಾವು ಕರೆಯುವ ಕೆಂಪೇಗೌಡ ವಾಚ್ ಟವರ್ದು ಆ ಗೋಪುರ ಇದೆಯಲ್ಲ, ಆ ಗೋಪುರದೊಂದು ಚಿತ್ರ ಅವರು ಹಿಂದೆ ಯೂಸ್ ಮಾಡಿದ್ದಾರೆ. ಅದ್ರ ಮೇಲೆ ಒಂದು ಫ್ಲ್ಯಾಗು ಬಾವುಟ ಆರ್ತಾ ಇದೆ. ಆ ಫ್ಲ್ಯಾಗ್ದು ಕಲರು ರೆಡ್ ಥರ ನನಗೆ ಕಾಣಿಸ್ತಾ ಇದೆ. ಮೋಸ್ಟ್ಲಿ ಅದು ಅಷ್ಟು ಎವಿಡೆಂಟ್ ಇಲ್ಲ ಅಲ್ಲ, ಅದಕ್ಕೆ ನಾನು ಅದ್ರ ಬಗ್ಗೆ ಕಮೆಂಟ್ ಮಾಡ್ತಾ ಇಲ್ಲ. ಸೊ ಇದೊಂದು ವಿಷಯ ಬಿಟ್ಟರೆ ಬೇರೆ ಯಾವ ಎಲಿಮೆಂಟು ಪೋಸ್ಟ್ರಲ್ಲಿ ಇಲ್ಲ. ಪ್ರಾಮಿನೆಂಟಾಗಿ ಯೂಸ್ ಮಾಡಿರೋದು ಕೆಂಪೇಗೌಡ ಅವರದ್ದು ಆ ಲುಕ್ಕು ಪ್ಲಸ್ ಈ ಒಂದು ಗೋಪುರದ ಎಲಿಮೆಂಟ್ ಅಷ್ಟೇ. ನಾನು ಮೇಕಪ್ ಬಗ್ಗೆ ಹೇಳಿದಾಗ 2 ಪಾಯಿಂಟ್ ನಾನು ಹೇಳಕ್ಕೆ ಮರ್ತೋಯ್ತು. ಒಂದು, ಅವರ ತಲೆ ಮೇಲೆ ಹಾಕಿರುವ ಪೇಟ ಇದೆಯಲ್ಲ, ಅದೊಂದು ಬ್ರೌನ್ ಕಲರಲ್ಲಿ, ಒಂದು ಮಡ್ ಕಲರಲ್ಲಿ ಯೂಸ್ ಮಾಡಿದ್ದಾರೆ. ಸೊ ಅದು ಓವರಾಲ್ ಪೋಸ್ಟರ್ದು ಕಲರ್ ಟೋನ್ ಜೊತೆಗೆ ಅದು ಮ್ಯಾಚ್ ಆಗ್ತಾ ಇದೆ, ಅದು ಚೆನ್ನಾಗಿ ಬಂದಿದೆ. ಮತ್ತು ಅವರು ಕತ್ತಲ್ಲಿ ಹಾಕಿರೋ ಒಂದು ಮುತ್ತಿನ ಹಾರ ಇದೆ. ಪೋಸ್ಟ್ರಲ್ಲಿ ಇಷ್ಟೇ ಇರೋದು. ಕಾಮನ್ ಆಗಿ ಎಪಿಕ್ ಸಿನಿಮಾಗಳದ್ದು ಇಲ್ಲ ಹಿಸ್ಟೋರಿಕ್ ಸಿನಿಮಾಗಳದ್ದು ಪೋಸ್ಟ್ರಲ್ಲಿ ವರ್ಲ್ಡ್ ವೈಡಾಗಿ ಯೂಸ್ ಮಾಡುವ ಕೆಲವೊಂದು ಎಲಿಮೆಂಟ್ಸು ಈ ಪೋಸ್ಟ್ರಲ್ಲೂ ಅವ್ರು ಯೂಸ್ ಮಾಡಿದ್ದಾರೆ. ನೀವು ಆ ಪೋಸ್ಟರ್ದು ಟೈಟಲ್ ಬಂದಿರೋ ಹಿಂದೆ ಸ್ವಲ್ಪ ಡಸ್ಟ್ ಪಾರ್ಟಿಕಲ್ಸ್ನ ನೋಡ್ತಾ ಇದ್ದೀರಲ್ಲ, ನಾರ್ಮಲಿ ವಾರ್ ಮೂವೀಸಲ್ಲಿ ಇಲ್ಲ ಪೀರಿಯಡಿಕ್ ಮೂವೀಸಲ್ಲಿ ಯೂಸ್ ಮಾಡೋ ಪಾರ್ಟಿಕಲ್ಸೇ ಅದು. ಅದ್ರ ಜೊತೆಗೆ ಕೆಲವೊಂದು ಫೈರ್, ಬೆಂಕಿ ಸ್ಪಾರ್ಕ್ಗಳನ್ನು ಹಾಕಿದ್ದಾರೆ ಅವರು. ಮತ್ತು ಸ್ಕೈ ನೋಡಿ, ಸ್ಕೈ ಈ ಥರ ಸಿನಿಮಾಗಳಿಗೆ ಯಾವಾಗಲೂ ಒಂದು ಡಾರ್ಕ್ ಫೀಲಲ್ಲಿ ಸ್ವಲ್ಪ ಗ್ರೈನ್ ಇರೋ ಥರ ಒಂದು ಸ್ಕೈನೇ ಅವ್ರು ಕೊಡೋದು. ಈಗ ಟೈಟಿಲ್ ವಿಚಾರಕ್ಕೆ ಬರೋಣ. ಟೈಟಿಲ್ ಡಿಸೈನ್ ಮಾಡಿರೋದು ತುಂಬ ಚೆನ್ನಾಗಿ ಬಂದಿದೆ ಆ್ಯಕ್ಚುಲಿ. ಇವರಿದು ಕೈಯಲ್ಲಿ ಬಿಡಿಸ್ಕೊಂಡು ಅದಾದಮೇಲೆ ಅದಕ್ಕೆ ಟೆಕ್ಸ್ಚರಿಂಗ್ ಮಾಡಿರೋದಂತೆ ನೋಡಿದ್ರೇ ಗೊತ್ತಾಗುತ್ತೆ, ಯಾಕಂದರೆ ಇದು ಒಂದು ನಾರ್ಮಲ್ ಕನ್ನಡ ಫಾಂಟ್ ಅಲ್ಲ ಇದು. ಸೊ ಅವರು ಅದನ್ನು ಚೆನ್ನಾಗೇ ಮಾಡಿದ್ದಾರೆ. ಸೊ ಇದು ನೋಡೋದಕ್ಕೆ ಸ್ವಲ್ಪ ನನ್ನ ಪರ್ಸ್ನಲ್ ಒಪಿನಿಯನ್ನು, ನೋಡೋದಕ್ಕೆ ಸ್ವಲ್ಪ ತೆಲುಗು ಥರ ಫೀಲ್ ನನಗೆ ಕೊಡ್ತಾ ಇದೆ. ಬಟ್ ಆದ್ರೂ ತುಂಬ ಚೆನ್ನಾಗಿ ಬಂದಿದೆ, ಅದು ಹೇಳಲೇಬೇಕು. ಆ ಸ್ಟೈಲಿಂಗು, ಒಂದು ಹಳೆ ಕಾಲದ್ದು ಲುಕ್ ಕೊಡೋದಕ್ಕೆ ಅಂತ ಅವ್ರು ಮಾಡಿರೋ ಕೆಲವೊಂದು ಅದರಲ್ಲಿ ಕೆಲವೊಂದು ಕಾರ್ವಿಂಗ್ಸು, ಎಂಬೋಸ್ ಎಫೆಕ್ಟ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ಸೊ ಅದ್ರ ಜೊತೆಗೆ ಅವರು ಆ ಗ್ಲೇಸ್ ಯೂಸ್ ಮಾಡಿದ್ದಾರೆ, ಫೈರ್ದೊಂದು ಫೀಲ್ ಅದಕ್ಕೆ ಕೊಟ್ಟಿದ್ದಾರೆ. ಓವರಾಲ್ ಅದು ನಾವು ಈ ಬಾಹುಬಲಿದೆಲ್ಲ ಟೈಟಲ್ ನೋಡ್ತಾ ಇದ್ದಲ್ಲ, ಅದಕ್ಕೊಂದು ಎಂಬೋಸ್ ಎಫೆಕ್ಟ್ ಇತ್ತು, ಒಂದು ಸ್ಟೋನಲ್ಲಿ ಕಟ್ ಮಾಡಿರೋ ಥರ ಒಂದು ಫೀಲ್ ಕೊಡ್ತಿತ್ತಲ್ಲ, ಅದೇ ಥರ ಒಂದು ಸಿಮಿಲರ್ ಫೀಲ್ ಇದಕ್ಕೂ ಸಿಗ್ತಾ ಇದೆ. ತುಂಬ ಚೆನ್ನಾಗಿ ಬಂದಿದೆ. ಮತ್ತು ಟೈಟಲ್ ಹಿಂದೆ ಅವರು ಒಂದು ಕಾಯಿನ ಇದು ಇಲ್ಲ ಶೀಲ್ಡ್ದೇ ಇನ್ನೊಂದು ವರ್ಷನ ಅಂತ ನನಗೆ ಗೊತ್ತಿಲ್ಲ, ನನಗೆ ಡೌಟ್ ಇದೆ. ಇದೇ ಒಂದು ಎಲಿಮೆಂಟ್ನ ಅವರು ಈ ಪೋಸ್ಟರ್ ಬಿಡೋಕ್ಕಿಂತ ಮುಂಚೆ ಇದ್ರದ್ದೊಂದು ಅನೌನ್ಸ್ಮೆಂಟ್ ಪೋಸ್ಟರ್ ಇತ್ತಲ್ಲ, ಅದರಲ್ಲೂ ಯೂಸ್ ಮಾಡಿದರು. ನನಗೆ ಅದು ಕಾಯಿನ್ ಥರನೂ ಅನಿಸ್ತಾ ಇದೆ, ಶೀಲ್ಡ್ ಥರನೂ ಅನಿಸ್ತಾ ಇದೆ. ಸೊ ಅದ್ರ ಮೇಲೆ ನಾಡಪ್ರಭು ಕೆಂಪೇಗೌಡ ಅಂತ ಬರೆದಿದ್ದಾರೆ, ಜಯ ಜಯ ಕೆಂಪೇಗೌಡ, ಆದರೆ ಏನೇನೋ ಇನ್ಸ್ಕ್ರಿಪ್ಷನ್ಸು ಅದ್ರ ಜೊತೆಗಿದೆ. ಟೈಟಿಲ್ ಮೇಲ್ಗಡೆ ಧನಂಜಯ ಅವ್ರದ್ದು ಟೈಟಿಲ್ ಕೊಟ್ಟಿದ್ದಾರೆ, ನಟ ರಾಕ್ಷಸ ಧನಂಜಯ ಅಂತ ಕೊಟ್ಟಿದ್ದಾರೆ. ನಾರ್ಮಲಿ ಡಾಲಿ ಧನಂಜಯ ಅಂತ ನೋಡಿದ್ದೀವಿ ಇದಕ್ಕೆ ಮುಂಚೆ ಇರೋ ಸಿನಿಮಾಗಳಲ್ಲಿ, ಡಾಲಿ ಇನ್ ಆ್ಯಂಡ್ ಆಸ್ ಆ ಥರ ಎಲ್ಲ ನೋಡಿದ್ದೀನಿ. ಇದರಲ್ಲಿ ನಟ ರಾಕ್ಷಸ ಅಂತ ಬರೆದಿರೋದು. ನನಗೆ ಪರ್ಸ್ನಲಿ ಈ ಆ್ಯಕ್ಟರ್ಸಿಗೆ ಈ ಥರ ಒಂದು ಟೈಟಲ್ ಕೊಡೋದ್ರ ಬಗ್ಗೆ ನನಗೆ ಅಷ್ಟೊಂದು ಒಪಿನಿಯನ್ ಇಲ್ಲ. ಬಿಕಾಸ್ ನಟ ರಾಕ್ಷಸ ಅಂತೆಲ್ಲ ಹೇಳಿದರೆ ಅದು ತುಂಬ ಹೆವಿ ವರ್ಡ್ ಅಲ್ವಾ. ನಟ ರಾಕ್ಷಸ ಅಂತ ನಾವು ಆ ಥರ ಈಸಿಯಾಗಿ ಬಳಸ್ಬೋದಾ ಅಂತ ನನಗೆ ಡೌಟ್ ಇದೆ. ಅದು ಪರ್ಸ್ನಲ್ ಒಪಿನಿಯನ್ನು, ನಿಮಗೆ ಬೇರೆ ಒಪಿನಿಯನ್ ಇರ್ಬೋದು. ಮತ್ತು ಟೈಟಲ್ ಕೆಳಗಡೆ ಬೆಂಗಳೂರು ಕಾರಣಿಕ ಅಂತ ಬರೆದಿದ್ದಾರೆ. ತುಂಬ ಕ್ರಿಸ್ಪಾಗಿ ಆ ಟ್ಯಾಗ್ ಲೈನ್ನ ಅವ್ರು ಕೊಟ್ಟಿದ್ದಾರೆ. ಒಂದು ಸ್ವೋರ್ಡ್, ಒಂದು ಕತ್ತಿ ಇದೆ, ಅದ್ರ ಮೇಲೆ ಅವರು ಬರೆದಿದ್ದಾರೆ ಬೆಂಗಳೂರು ಕಾರಣಿಕ. ನಮ್ಮ ಕೆಂಪೇಗೌಡಗೆ ಕೊಡೋಕ್ಕಾಗುವಂಥ ಒಂದು ಒಳ್ಳೆ ಟ್ಯಾಗ್ಲೈನೇ ಅದು. ಸೊ ಇದ್ರದ್ದು ಇಂಗ್ಲೀಷ್ ಪೋಸ್ಟರ್ ಇದೆ. ಇಂಗ್ಲೀಷ್ ಪೋಸ್ಟರ್ ನಾನು ಒಂದು ಕಡೆ ನೋಡಿದೆ, ಅದರಲ್ಲಿ ವಿಷನರಿ ವ್ಯಾರಿಯರ್ ಆಫ್ ಬೆಂಗಳೂರು ಅಂತ ಕೊಟ್ಟಿದ್ದಾರೆ. ಸೊ ಡೈರೆಕ್ಟ್ ಟ್ರಾನ್ಸ್ಲೇಷನ್ ಅಲ್ಲ, ಬೇರೆ ಥರ ಕೊಟ್ಟಿದ್ದಾರೆ ಇಂಗ್ಲೀಷಲ್ಲಿ. ಅದು ಬಿಟ್ಟರೆ ಇನ್ನೊಂದು ವಿಷಯ ಇರೋದು, ಪೋಸ್ಟರ್ ಮೇಲ್ಗಡೆ ಡಾಕ್ಟರ್ TS ನಾಗಭರಣ ಅವ್ರದ್ದು 2 ದಶಕಗಳ ಕನಸು, ಕನ್ನಡ ಅಸ್ಮಿತೆಯ ಐತಿಹಾಸಿಕ ದೃಶ್ಯ ಕಾವ್ಯ ಅಂತಲೂ ಹಾಕಿದ್ದಾರೆ. 2 ದಶಕಗಳಿಂದ ನಾಗಭರಣ ಅವರು ನೋಡ್ತಿರೋ ಕನಸು ಅಂತ ಇದರಿಂದ ನಮಗೆ ಗೊತ್ತಾಗುತ್ತೆ. ಒಳ್ಳೇದಾಗಲಿ, ಸಿನಿಮಾ ಚೆನ್ನಾಗಿ ಬರಲಿ ಅಂತಲೇ ನಮಗೂ ತುಂಬ ಎಕ್ಸ್ಪೆಕ್ಟೇಷನ್ ಇದೆ. ಯಾಕಂದರೆ ಒಂದು ಎಪಿಕ್ ಸಿನಿಮಾ ಕನ್ನಡದಲ್ಲಿ ಬರುವಾಗ ನಮಗೆ ತುಂಬ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಅದು ತುಂಬ ಚೆನ್ನಾಗಿ ಬಂದರೆ ಅದು ಇಡೀ ಇಂಡಿಯಾದಲ್ಲೇ ಕನ್ನಡ ಇಂಡಸ್ಟ್ರಿಯ ಹೆಸರನ್ನು ತುಂಬ ಇನ್ನೊಂದು ಲೆವೆಲ್ಗೆ ತಗೊಂಡು ಹೋಗುತ್ತೆ ಅಲ್ವಾ.
ಕೊನೆಯದಾಗಿ ಹೇಳಬೇಕಂದ್ರೆ ಟೈಟಲ್ ಕೆಳಗಡೆ ಯೂಸ್ ಮಾಡಿರೋ ಟೆಕ್ನಿಷಿಯನ್ ಹೆಸರುಗಳು ನಿರ್ಮಾಪಕರ ಹೆಸರು ಫಸ್ಟ್ ಹಾಕಿದ್ದಾರೆ, ಅದಾದಮೇಲೆ ಡೈರೆಕ್ಟರ್ ಹೆಸರು ಹಾಕಿದ್ದಾರೆ. ಸ್ವಲ್ಪ ಸೈಜ್ ಸ್ವಲ್ಪ ಜಾಸ್ತಿ ಆಗಿದೆ, ಓವರಾಲ್ ಪೋಸ್ಟರ್ದು ರೇಷಿಯೋ ಕಂಪೇರ್ ಮಾಡಿದರೆ ಟೆಕ್ನಿಷಿಯನ್ ಹೆಸರುಗಳದ್ದು ಸೈಜ್ ಸ್ವಲ್ಪ ಜಾಸ್ತಿ ಆಗಿದೆ ಅಂತ ನಾನು ಪರ್ಸ್ನಲಿ ನನಗೆ ಅನಿಸ್ತಾ ಇದೆ. ಬಟ್ ಅದೊಂದು ದೊಡ್ಡ ವಿಷಯ ಅಲ್ಲ, ಒಂದು ಮೈನರ್ ವಿಷಯ ನನಗನ್ಸಿದ್ದು ನಾನು ಹೇಳಿದ್ದು. ಈ ಪೋಸ್ಟರ್ ಬಗ್ಗೆ ನಿಮ್ಗೇನು ಅನಿಸಿದೆ, ಹಾಗೆ ನಂದು ಪೋಸ್ಟರ್ ಅನಾಲಿಸಿಸ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ನನಗೆ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಯಾಕೆ ಇಷ್ಟ ಆಗಿಲ್ಲ ಅಂತ ಒಂದು ಕಮೆಂಟ್ ಹಾಕಿ. ನಮ್ಮ ಚಾನಲಲ್ಲಿ ಬರ್ತಿರುವ ಬೇರೆ ವೀಡಿಯೋಸ್ನು ನೋಡಿ, ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ.